ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂದ್ರೆ ಕಿಚ್ಚನ ಪಂಚಾಯಿತಿ ಅಂತೂ ಆಲ್ಮೋಸ್ಟ್ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ವಿ. ಸ್ವಲ್ಪ ವಿಚಾರಗಳು ಇಲ್ಲಿ ಚರ್ಚೆ ಆಯಿತು. ಚೈತ್ರ ಕುಂದಾಪುರ ಅವ್ರಿಗೆ ಮೊದಲನೇ ವಾರ ಇಲ್ಲಿ ತಪ್ಪಿಸ್ಕೊಂಡಿದ್ರು, ಈ ವಾರ ಸರಿಯಾಗಿ ಸಿಕ್ಕಾಕೊಂಡ್ರು. ಏನಕ್ಕೆ ಅಂತಂದ್ರೆ ಪ್ರತಿ ಸತಿ ಕೂಡ ಉಸ್ತುವಾರಿ ಮಾಡಿದಾಗ ಕ್ಲಾಸ್ ಸಿಕ್ಕೇ ಸಿಗುತ್ತೆ. ಇವ್ರು ಎಷ್ಟು ತಪ್ಪು ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು ಇದರಲ್ಲಿ ಗೊತ್ತಾಯ್ತು. ಅಂದ್ರೆ ಯಾವಾಗ ಕೂಡ ಜಾರ್ಕೊಂಡ್ಬಿಡ್ತಿದ್ರು, ಈ ಸತಿ ಜಾರ್ಕೊಳ್ಳೋಕ್ಕೆ ಆಗ್ಲಿಲ್ಲ. ನೋಡಿ, ಫಸ್ಟಿಗೆ ಇಲ್ಲಿ ಎಪಿಸೋಡ್ ಸ್ಟಾರ್ಟ್ ಆಗಿತ್ತು ಅಷ್ಟೇ. ನಿನ್ನೆ ಏನು ನಡೀತು ಅಂತ ಇಲ್ಲಿ ತೋರಿಸಲ್ಲ, ಸುಮಾರು ಕರೆಕ್ಟಾಗಿ 25 ನಿಮಿಷ ಇಲ್ಲಿ ರಾಶಿಕಾ ಅವ್ರದ್ದು ಮತ್ತೆ ಸೂರಜ್ ಅವ್ರದ್ದು ಇವರಿಬ್ಬರು ಜಗಳನೇ ಇಲ್ಲಿ ತೋರಿಸಿದ್ರು. ಇವರಿಬ್ಬರು ಆಡಿರೋ ಜಗಳ ನೋಡಿದ ತಕ್ಷಣ ಎಲ್ರಿಗೂ ಏನ್ ಅನ್ಸ್ಬೇಕು, ಏನಪ್ಪ ಇವರಿಬ್ರು ಒಂದೇ ಆಗಲ್ಲ, ಮಾತಾಡಲ್ವೇನೋ ಇವರಿಬ್ರು ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ರಾಶಿಕಾ ಅವರು ಕೈಯೆಲ್ಲ ಮುಗಿದ್ಬಿಟ್ಟು ಅಪ್ಪ ತಂದೆ ನಿನ್ ತಂಟೆಗೆ ಬರಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಅಂದ್ರೆ ಎಷ್ಟು ಓವರ್ ಡ್ರಾಮಾ ಮಾಡ್ತಾರೆ. ಒಂದು ಫೂಟೇಜ್ಗೋಸ್ಕರ ಕೆಲವೊಬ್ರು ಯಾವ ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ಬಿಟ್ಟು ಇವರಿಬ್ಬರು ಜೋಡಿನ ನೋಡ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಫೂಟೇಜ್ಗೋಸ್ಕರ ಈ ತರ ಎಲ್ಲ ಇವ್ರು ಮಾಡ್ತಾರ ಅಂತ ಅಂದ್ಬಿಟ್ಟು ಇವ್ರು ಏನೊಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಂದು ಹಾರು ಅಂತ ಇಲ್ಲಿ ರಾಶಿಕಾ ಅವ್ರು ಹೇಳ್ತಾರೆ. ಸೂರಜ್ ಅವರು ಅದನ್ನ ಇಲ್ಲಿ ಮಾಡಲ್ಲ. ಕಿಚ್ಚ ಸರ್ ಕೂಡ ಇಲ್ಲಿ ಅದನ್ನೇ ಹೇಳಿದ್ದು, ಇಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಅವ್ರ ಮಾತು ಕೇಳ್ಬೇಕಲ್ವಾ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಬೇಕಿತ್ತು. ಸೂರಜ್ ಅವ್ರಿಗೂ ಕೂಡ ಇಲ್ಲಿ ಫೂಟೇಜ್ ಬೇಕಿತ್ತು, ರಾಶಿಕಾ ಅವ್ರಿಗೂ ಕೂಡ ಇಲ್ಲಿ ಫೂಟೇಜ್ ಬೇಕಿತ್ತು. ಫೂಟೇಜ್ಗೋಸ್ಕರ ಇಷ್ಟೊಂದು ಈ ತರ ಮಟ್ಟಿಗೆ ಇಳಿತಾರೆ, ನಿಜವಾಗ್ಲೂ ಕೂಡ ಸಖತ್ ಬೇಜಾರಾಗುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮೇಲಿರೋ ಕೆಲವೊಬ್ರು ಸ್ಪರ್ಧಿಗಳಿಗೆ ಅಂದ್ರೆ ಯಾರ್ಯಾರು ಜಗಳ ಬಿಡ್ಸಕ್ ಬಂದಿದ್ರೋ ಅವ್ರಿಲ್ಲಿ ಅವ್ರಿಗೂ ಅನ್ಸಿತ್ತು. ಇವ್ರು ಸ್ಪಂದನ ಅವ್ರು ಕೂಡ ಮಾತಾಡಿದ್ರು, ಕಾವ್ಯ ಅವರು, ಗಿಲ್ಲಿ ಅವರು, ಎಲ್ರಿಗೂ ಕೂಡ ಅನ್ಸಿದೇನಪ್ಪ ಅಂತಂದ್ರೆ ಇವ್ರು ಇಲ್ಲಿ ನಾಟಕ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಕಾವ್ಯ ಅವರು ಮಾತಾಡಿದ್ರು ಇದ್ರ ಬಗ್ಗೆ, ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಒಂದು ಸಿಂಪತಿ ಅಂತಲ್ಲ, ಒಂದು ಪ್ಲೇ ಕಾರ್ಡ್ ಅಂತಾರಲ್ಲ, ಒಂದು ಎಮೋಷನಲ್ ಪ್ಲೇ ಕಾರ್ಡ್ ನ ಇಲ್ಲಿ ರಾಶಿಕಾ ಅವ್ರು ಮಾಡಿದ್ರು. ಸೂರಜ್ ಅಂತ ಹುಡುಗ ಅಲ್ಲ ಅಂತ ಅಂದ್ಬಿಟ್ಟು ರಘು ಅಂತೂ ಇದ್ದಿದ್ದು ಓವರು. ನೋಡಿ, ಫಸ್ಟ್ ಇಲ್ಲಿ ಜಗಳ ಹಚ್ಚಿರದೆ ಲೈವ್ ಅಲ್ಲೂ ಕೂಡ ಇದನ್ನ ತೋರಿಸ್ಲಿಲ್ಲ, ಮತ್ತೆ ಎಪಿಸೋಡ್ ಅಲ್ಲೂ ಕೂಡ ಅಷ್ಟೇ ಅಲ್ಲಲ್ಲಿ ಅರ್ಧ ಕಟ್ ಮಾಡ್ಬಿಟ್ಟು ಹಾಕಿದ್ರೆ. ಅಂದ್ರೆ ಅಷ್ಟೊಂದು ಇವ್ರು ಏನ್ ಎಡಿಟಿಂಗ್ ಮಾಡಿದ್ರು ಅಷ್ಟು ಸರಿ ಇರ್ಲಿಲ್ಲ ಅಂತ ಇಲ್ಲಿ ಅನಿಸ್ತು. ರಾಶಿಕಾ ಅವರು ಇಲ್ಲಿ ಹೇಳ್ತಾರೆ, ಅಂದ್ರೆ ಧ್ರುವಂತ್ ಅವರು ಈ ಬಗ್ಗೆ ರಾಶಿಕಾ ಅವ್ರ ಬಗ್ಗೆ ಮಾತಾಡಿದ್ರು. ಫಸ್ಟಿಗೆ ಇಲ್ಲಿ ನೀನು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಸೂರಜ್ ಹತ್ರ ಫಸ್ಟ್ ಇಲ್ಲಿ ಅಭಿ ಅವ್ರಿಗೆ ಟ್ರೈ ಮಾಡಿದ್ರು, ಆನಂತರ ಧ್ರುವಂತ್ ಅವ್ರಿಗೆ ಟ್ರೈ ಮಾಡಿದ್ರು, ಅದಾದ್ಮೇಲೆ ಸೂರಜ್ ಟ್ರೈ ಮಾಡಿದ್ರು ಅಂತ ಹೇಳಿದ್ರಲ್ಲ. ಇದೇ ಒಂದು ಪದ ಬಳಕೆನ ಇಲ್ಲಿ ಸೂರಜ್ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅದನ್ನ ಎಪಿಸೋಡ್ ಅಲ್ಲಿ ಪ್ರಸಾರ ಮಾಡ್ಲೇ ಇಲ್ಲ. ಬಟ್ ರಾಶಿಕಾ ಅವ್ರು ಮಾತಾಡ್ಬೇಕಾದ್ರೆ ಅದನ್ನ ಹೇಳ್ತಾರೆ ಇಲ್ಲಿ ಸೂರಜ್ ಅವ್ರಿಗೆ, ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಅಂತ ಅಂದ್ಬಿಟ್ಟು ಸೂರಜ್ ಅವ್ರು ಕೂಡ ಇಲ್ಲಿ ಮಸ್ಕ ಹೊಡಿತಾರೆ. ಒಟ್ನಲ್ಲಿ ಇವರಿಬ್ರು ಫಸ್ಟೇ ಪ್ರೀ ಪ್ಲಾನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಫೂಟೇಜ್ಗೋಸ್ಕರ ಇವ್ರು ಈ ತರ ಮಾಡಿದ್ದು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿತ್ತು. ಮೇನ್ ಆಗಿ ಇಲ್ಲಿ ರಾಶಿಕಾ ಅವ್ರಿಗೆ ಫಸ್ಟ್ಗೆ ಎಲ್ಲರಿಗೆ ಕೋಪ ಬರಬೇಕು ಅಂತಂದ್ರೆ ಈ ಒಂದು ವಿಚಾರ ಗೊತ್ತಾಗಬೇಕಲ್ವಾ. ಇಲ್ಲಿ ಕ್ಯಾಪ್ಟನ್ ಆಗಿದ್ದು ರಾಶಿಕಾ ನನ್ಗೆ ಇಷ್ಟನೇ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಸೂರಜ್ ಅವ್ರು ಹೋಗ್ಬಿಟ್ಟು ರಘು ಅವ್ರ ಹತ್ರ ಮತ್ತೆ ಚೈತ್ರ ಅವ್ರ ಹತ್ರ ಹೇಳಿದ್ರಂತೆ. ಆದ್ರೆ ತಂದ್ಬಿಟ್ಟು ಪಿನ್ ಇಟ್ಟಿರೋದೇ ಇಲ್ಲಿ ರಘು ಅವರು. ಈ ಒಂದು ಕೆಲಸ ಯಾಕೆ ಮಾಡ್ಬೇಕಿತ್ತು, ರಾಶಿಕಾ ಅವ್ರ ಹತ್ರ ಈ ತರ ಯಾಕೆ ಮಾತಾಡ್ಬೇಕಿತ್ತು? ಮೋಸ್ಟ್ ಲೈವ್ ಅಲ್ಲಿ ನೋಡಿದಾಗ ಏನ್ ಅನಿಸ್ತು ಅಂತಂದ್ರೆ ರಾಶಿಕಾ ಅವರು ಇಲ್ಲಿ ಅಳ್ಕೊಂಡು ಹೋಗಿ ಕುತ್ಕೊಂಡಿರ್ತಾರೆ ಒಳಗಡೆ, ಧನುಷ್ ಅವ್ರು ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಮಾತಾಡೋದೇ ರಘು ಅವರು, ಇಲ್ಲ ಹೋಗಿ ಮಾತಾಡ್ಸು, ನಿನ್ ಸ್ಪೇಸ್ ನ ಬೇರೆಯವ್ರಿಗೆ ಕೊಡ್ಬೇಡ, ಹೋಗು ನೀನೇ ಮಾತಾಡ್ಸು ಅಂತ ಹೇಳ್ತಾರೆ. ನಾವು ಅಯ್ಯೋ ಎಷ್ಟೊಂದು ಒಳ್ಳೆಯವರಪ್ಪ ರಘು ಅವರು ಅಂತ ಅನಿಸ್ತು. ಆದ್ರೆ ನಿಜವಾಗ್ಲೂ ಏನಂದ್ರೆ ಬೆಂಕಿ ಹಚ್ಚಿರದೆ ಇವರು. ರಾಶಿಕಾ ನೀನ್ ಇಲ್ಲಿ ಕ್ಯಾಪ್ಟನ್ ಆಗಿರೋದು ಸೂರಜ್ಗೆ ಇಷ್ಟ ಇಲ್ಲ, ನಿನ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಹೋಗ್ಬಿಟ್ಟು ಚೈತ್ರ ಅವ್ರ ಹತ್ರ ಕೇಳು ಅಂತಂದ್ಬಿಟ್ಟು ಹೇಳಿದ್ರಂತೆ. ನೋಡಿ ಎಂತ ಕಿತಾಪತಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಗಿಲ್ಲಿ ಹಾಗೆ ಹೀಗೆ ಇನ್ನೊಬ್ಬರನ್ನ ತುಳಿತಾನೆ, ಅವನು ಮಾತಾಡೋದ್ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಈ ತರ ಅವರು ಮೊನ್ನೆ ಮೆಣಸಿನ್ಕಾಯಿ ಹಾರ ಹಾಕ್ಬೇಕಾದ್ರೆ ಹೇಳಿದ್ರು ಗಿಲ್ಲಿ ಅವರು ಕುತಂತ್ರ ಬುದ್ಧಿ ಅಂತ ಬಿಟ್ಟು. ನಿಜವಾಗ್ಲೂ ಇಲ್ಲಿ ಕುತಂತ್ರ ಬುದ್ಧಿ ಮಾಡಿದ್ದೆ ಇಲ್ಲಿ ರಘು ಅವರು. ಅಂದ್ರೆ ರಾಶಿಕಾ ಅವ್ರಿಗೆ ಮತ್ತೆ ಇಲ್ಲಿ ಸೂರಜ್ ಅವ್ರಿಗೆ ತಂದಿಟ್ಟಿದ್ದೆ ಅವರು. ತಂದಿಟ್ಟಿದಲ್ದೆ ಸ್ವಲ್ಪ ಮಜಾ ತಗೊಂಡ್ರು. ಅಂದ್ರೆ ಅವ್ರೇನ್ ಮಾತಾಡ್ತಾರೆ ಇವ್ರೇನ್ ಮಾತಾಡ್ತಾರೆ ಅಂತ ನೋಡ್ಬಿಟ್ಟು ಏನಪ್ಪ ಈ ದಿವಸ ನೀವಿಬ್ರು ಕೂಡ ಮಾಡಿ ಡ್ರಾಮಾ ಅನ್ಸ್ಬಿಡುತ್ತೆ, ಹೋಗಿ ಮಾತಾಡಪ್ಪ ಅಂತ ಇಲ್ಲಿ ಹೇಳ್ತಿದ್ರು. ನೋಡ್ದವ್ರು ಎಲ್ರಿಗೂ ಏನ್ ಅನ್ಸ್ಬೇಕು ಅಂತಂದ್ರೆ ಕರ್ನಾಟಕ ಜನತೆಗಳಿಗೆ ಅಯ್ಯೋ ರಘು ಅವ್ರು ಎಷ್ಟೊಂದು ಒಳ್ಳೆ ಮನ್ಸು ಅಂತ ಅನಿಸ್ಬೇಕು. ಆದ್ರೆ ಇಲ್ಲಿ ತಂದಿಟ್ಟಿರೋದು ಅಂದ್ರೆ ಫಸ್ಟ್ ಸೂರಜ್ ಅವ್ರ ಹತ್ರ ಹೋಗಿ ಹೇಳಿರೋದು. ಅಂದ್ರೆ ಸೂರಜ್ ಅವ್ರು ಏನ್ ಹೇಳಿದ್ರು ಇಲ್ಲಿ ಹೋಗ್ಬಿಟ್ಟು ಅದನ್ನ ರಾಶಿಕಾ ಅವ್ರ ಹತ್ರ ಹೇಳಿರೋದೇ ಇಲ್ಲಿ ರಘು ಅವ್ರಲ್ವಾ. ಫಸ್ಟಿಗೆ ಅದೇ ಹೇಳಲ್ವಾ ಬುಡ ಎಲ್ಲಿಂದ ಅಂತಂದ್ರೆ ಬುಡ ಇಲ್ಲಿದೆ. ರಘು ಅವ್ರು ಮಾತಾಡೋಕ್ಕೆ ಅಷ್ಟೊಂದು ಫೋರ್ಸ್ ಮಾಡ್ಬಿಟ್ಟು ಇಲ್ಲ ಹೋಗಿ ಮಾತಾಡು ಅಂತಂದ್ಬಿಟ್ಟು ಫೋರ್ಸೇಬಲ್ ಆಗಿ ಮಾಡಿದ್ದು. ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಬ್ಲೇಮ್ ಮಾಡೋಕ್ಕೂ ಮುಂಚೆ ಕೆಲವೊಬ್ರು ಅವರೊಂದು ವ್ಯಕ್ತಿತ್ವನ ಏನು ಅಂತ ನೋಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಗಿಲ್ಲಿಯವ್ರಿಗೆ ಸಪೋರ್ಟ್ ಅಂತ ಇಲ್ಲಿ ಹೇಳ್ತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ತಗೊಂತಾರೆ. ಅಂದ್ರೆ ಕಾಮಿಡಿ ಮಾಡ್ಬೇಕಾದ್ರೆ ಇರ್ಬೋದು, ಮತ್ತೆ ಇಲ್ಲಿ ಏನಾದ್ರೂ ಅವ್ರ ಬುದ್ಧಿ ಸರಿ ಇಲ್ಲ ಅಂತ ಹೇಳೋದು. ಮತ್ತೆ ಇಲ್ಲಿ ಸ್ನೇಕ್ ಅಂತ ಕೊಟ್ಟಿದ್ರು ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ, ಇಲ್ಲಿ ರಘು ಅವ್ರು ಬಂದ್ಬಿಟ್ಟು ಗಿಲ್ಲಿಯವರು ಕೊಟ್ಟಿದ್ರು. ನಿಜವಾಗ್ಲೂ ಕೂಡ ಸ್ನೇಕು ಇಲ್ಲಿ ರಘು ಅವರು ಅಂತ ಇಲ್ಲಿ ಅನ್ನಿಸ್ತದೆ. ದೊಡ್ಡ ಸ್ನೇಕು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಗಿಲ್ಲಿಯವ್ರಿಗೆ ಕೊಟ್ಟಿದ್ರು. ನಿಜವಾಗ್ಲೂ ಕೂಡ ರಘು ಕೊಡಬೇಕಿತ್ತು. ಯಾಕಂದ್ರೆ ಸಾವು ತರ ನಿಧಾನಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಕಚ್ಬಿಟ್ಟು ಬಂದ್ಬಿಡ್ತಾರೆ, ಗೊತ್ತೇ ಆಗಲ್ಲ, ಅಷ್ಟು ರಪ್ಪ ಅಂತ ಅಂದ್ಬಿಟ್ಟು ಬರ್ತಾರೆ. ಈ ತರ ಕುತಂತ್ರ ಬುದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಒಟ್ನಲ್ಲಿ ಎಲ್ಲರೂ ಕೂಡ ಫುಟೇಜ್ ತಿನ್ನೋಕ್ಕೋಸ್ಕರ ಒಂದು ಬೇಡದೇ ಇರೋ ಕಂಟೆಂಟ್ಗೆ ಇಲ್ಲಿ ಕೈ ಹಾಕ್ತಿದ್ದಾರೆ. ಅದರಿಂದ ಅವ್ರಿಗೆ ಸುಡ್ತಾ ಬಟ್ ಯಾರಿಗೂ ಕೂಡ ನೀಟಾಗಿ ಗೊತ್ತಾಗ್ತಲ್ಲ. ಸ್ವಲ್ಪ ಕಿಚ್ಚನ ಪಂಚಾಯಿತಿ ಇವರೆಲ್ಲ ಏನೊಂದು ಬ್ಯಾಡ್ ವರ್ಡ್ಸ್ಗಳನ್ನ ಮಾತಾಡಿದ್ರು ಆ ಒಂದು ವಿಡಿಯೋನ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಂತೆಂಥವ್ರ ಬಾಯಲ್ಲಿ ಎಂತೆಂಥ ಮಾತು ಇಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರೋದು.
ಯಾರ್ಯಾರು ಏನೇನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು ತೋರಿಸ್ತಿದ್ರು. ಬಟ್ ಈ ವಾರ ತೋರಿಸ್ಲಿಲ್ಲ, ಸ್ವಲ್ಪ ಬೇಜಾರುತ್ತೆ. ಯಾಕಂದ್ರೆ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಅಂತ ತೋರಿಸಿದ್ರೆ ಕರ್ನಾಟಕದ ಜನತೆಗಳು ಕೂಡ ಇಲ್ಲಿ ಅರ್ಥ ಆಗ್ತಿತ್ತು. ಹೌದು, ಇಲ್ಲಿ ಇವರು ರಜತ್ ಅವರು ಸೆಡೆ ಅಂದಿದ್ದು ಕಳೆದ ಸೀಸನ್ ಕೂಡ ಇದೇ ಭಾಷೆನ ಮಾತಾಡಿದ್ರು, ಅವಾಗೂ ಕೂಡ ಬೈಸ್ಕೊಂಡಿದ್ರು, ಇವಾಗೂ ಕೂಡ ಬೈಸ್ಕೊಂಡ್ರು. ಬಟ್ ಕೆಲವೊಂದು ವರ್ಡ್ಸ್ಗಳು ಇಲ್ಲಿ ಯಾರ್ಯಾರೋ ಏನೇನೋ ಮಾತಾಡಿದ್ರು ಅಂತ ಬ್ಲೇಮ್ ಮಾಡಿದ್ರು. ಅದನ್ನ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ಆಡಿಯನ್ಸ್ಗೂ ಕೂಡ ಒಂದು ಕ್ಲಾರಿಟಿ ಅಂತ ಸಿಕ್ಕಿರೋದು. ಏನಪ್ಪ ಇಷ್ಟು ದೊಡ್ಡವರು ಇದಾರೆ, ಇವ್ರ ಬೈ ಇಂಥ ಮಾತುಗಳು ಬಂತ ಅಂತ ಅಂದ್ಬಿಟ್ಟು. ಅಶ್ವಿನಿ ಅವರು ಇಲ್ಲಿ ಹೇಳಿದ್ರು, ರಜತ್ ಅವರು ಯಾವ ಹೆಣ್ಮಕ್ಳಿಗೂ ಕೂಡ ಗೌರವ ಕೊಡಲ್ಲ, ಮತ್ತೆ ಇಲ್ಲಿ ಅಸಭ್ಯವಾದ ಪದ ಬಳಕೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಏನೊಂದು ಅಸಭ್ಯವಾಗಿ ಮಾತಾಡಿದ್ರು ಅಂತ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರೋದು. ಅಂದ್ರೆ ಯಾರು ಸರಿ ಯಾರು ತಪ್ಪು, ಯಾರಿಲ್ಲಿ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಏನು ಇವಾಗ ರಾಶಿಕಾ ಅವರು ಕ್ಯಾಪ್ಟನ್ ಆಗ್ಲಿಲ್ಲ ಅಂತ ಸೂರಜ್ ಅವ್ರಿಗೆ ಉರಿ ಹತ್ತಿತ್ತು ಅಂತ ಅನ್ಕೊಂಡ್ವಿ. ಆದ್ರೆ ಆ ಉರಿ ಹತ್ತಕ್ಕೆ ಕಾರಣ ರಘು ಅವರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತಲ್ವಾ. ಅಂದ್ರೆ ರಾಶಿಕಾ ಅವ್ರು ಏನ್ ಮಾತಾಡಿದ್ರು, ಇಲ್ಲಿ ಮುಖವಾಡ ಅದು ಇದು ಅಂತ ಮಾತಾಡ್ಬಿಟ್ಟು ಕೊನೆಯದಾಗಿ ಇಲ್ಲಿ ನಾವೆಲ್ಲ ಎಂಡಿಂಗ್ ಹೇಗ ನಕ್ಕೊಂಡು ಕುತ್ಕೊಂಡಿದ್ರು. ಬಟ್ ಇದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇಬ್ರು ಕೂಡ ಕುತ್ಕೊಂಡು. ಸೂರಜ್ ಅವರು ಅಷ್ಟೇ, ರಾಶಿಕಾ ನಾನು ಹತ್ರ ಮಾತಾಡ್ತಿರ್ಲಿಲ್ವಲ್ಲ, ಬೇರೆಯವ್ರು ಎಲ್ಲರೂ ಕೂಡ ಬಂದು ನಿನ್ನ ಬಗ್ಗೆ ಈ ತರ ಎಲ್ಲ ಹೇಳಿದ್ರು, ನೀನ್ ನನ್ನ ಹತ್ರ ಮಾತಾಡ್ತಿಲ್ವಲ್ಲ, ಹೋಗಿ ಗಿಲ್ಲಿ ಹತ್ರ ಎಷ್ಟು ಚೆನ್ನಾಗಿ ಇಲ್ಲಿ ನಕ್ಕೊಂಡು ಕುತ್ಕೊಂಡಿದ್ದಾರೆ ಅಂತೆಲ್ಲ ಬಂದು ಹೇಳಿದ್ರು, ನನ್ನ ತಲೆಗೆ ಈ ತರ ಎಲ್ಲ ತುಂಬಿದ್ರು ಅಂತ ಅಂದ್ಬಿಟ್ಟು ಈ ತರ ಮಾತಾಡಿದ್ರು. ಅಂದ್ರೆ ಈ ತರ ಸಮಥಿಂಗ್ ವರ್ಡ್ಸ್ಗಳನ್ನ ಇಲ್ಲಿ ಆಡ್ ಮಾಡ್ಕೊಂಡು ಹೇಳಿದ್ರು. ಫಸ್ಟ್ ಆಫ್ ಆಲ್ ಇವ್ರು ಮಾಡ್ತಿರೋದೇ ಇಲ್ಲಿ ತಪ್ಪು. ಅಂದ್ರೆ ಒಂದು ಫೂಟೇಜ್ಗೋಸ್ಕರ ಬೇಕು ಅಂತ ಜಗಳ ಆಡೋದಿರ್ಬೋದು, ಮತ್ತೆ ಇಲ್ಲಿ ಬೇಡದೇ ಇರೋ ವರ್ಡ್ಸ್ಗಳನ್ನ ಯೂಸ್ ಮಾಡೋದಿರ್ಬೋದು. ಧ್ರುವಂತವ್ರು ಮಾತಾಡಿದಾಗ ತಪ್ಪಂತೆ, ಇಲ್ಲಿ ಸೂರಜ್ ಅವರು ಅದನ್ನ ಮಾತಾಡಿದಾಗ ತಪ್ಪಿಲ್ವಂತೆ. ಸೂರಜ್ ಅವ್ರು ಮಾತಾಡಿದಾಗ ಇಲ್ಲಿ ಅವರು ಸಾರಿ ಅಂತ ಕೇಳಿದ ತಕ್ಷಣ ನಗ್ನಗ್ತಾ ಮಾತಾಡ್ಕೊಂಡು ಓಡಾಡ್ತಾರೆ ರಾಶಿಕಾ ಅವರು. ಅದೇ ಬೇರೆಯವ್ರ ಬಾಯಲ್ಲಿ ಬಂದಾಗ ಅವ್ರು ಬಂದೇನ ಸಾರಿ ಕೇಳಿದ್ರೆ ಇವ್ರಿಗೆ ಅದು ಶಂಸಕ್ಕಾಗಲ್ಲ. ಗಿಲ್ಲಿ ಅವ್ರಿಗೆ ಎಷ್ಟು ಸತಿ ಹೇಳಿದ್ದಾರೆ, ನೀನು ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಮಾತಾಡ್ತೀಯಾ, ನೀನ್ ಮಾತಾಡೋದು ಸರಿನೇ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಎಷ್ಟು ಸತಿ ಸಾರಿ ಕೇಳಿದ್ರು ಕೂಡ ಇವ್ರು ಯಾರು ಕೂಡ ಕ್ಷಮಿಸ್ಬೇಕು ಅಂತಾನೆ ಅನ್ಸಿಲ್ಲ. ಆದ್ರೆ ಸೂರಜ್ ಅವರು ಆ ಒಂದು ಜಾಗದಲ್ಲಿ ಇದ್ದಿದ್ದಕ್ಕೇನೆ ಇಲ್ಲಿ ರಾಶಿಕಾ ಅವರು ಅಷ್ಟು ಸಲೀಸಾಗಿ ಆ ಬಟ್ಟೆಗಳನ್ನೆಲ್ಲ ಎತ್ಕೊಂಡ್ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಬಿಸಾಕಿದ್ರು. ಹೌದು, ಇಲ್ಲಿ ಸೂರಜ್ ಅವ್ರದ್ದು ತಪ್ಪಿತ್ತು, ಸ್ವಿಮ್ಮಿಂಗ್ ಪೂಲ್ಗೆ ಹಾರಬೇಕಿತ್ತು. ಆದ್ರೆ ಇವರು ಇಷ್ಟೊಂದು ಯಾಕೆ ಓವರ್ ಆಗಿ ರಿಯಾಕ್ಟ್ ಮಾಡಬೇಕಿತ್ತು. ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಕಿರ್ಚ್ಕೊಂತಿದ್ರು, ಬೇಡ ಬೇಡ ರಾಶಿಕಾ, ಬೇಡ ರಾಶಿಕಾ ಅಂತ. ಕೇಳ್ಬೋದಿತ್ತಲ್ಲ, ಅವ್ರ ಮಾತಾದ್ರೂ ಕೂಡ ಯಾರ ಮಾತು ಇಲ್ಲಿ ಕೇಳಿಲ್ಲ. ಅಂದ್ರೆ ಬಿಗ್ ಬಾಸ್ ಮೇಲೆ ಯಾರ ಮಾತು ಕೂಡ ಇಲ್ಲಿ ಕೇಳಕ್ಕೆ ಬಂದಿಲ್ಲ. ಒಟ್ನಲ್ಲಿ ಕಿಚ್ಚನ ಪಂಚಾಯಿತಿ ನೋಡೋಕ್ಕೂ ಮುಂಚೆ 25 ನಿಮಿಷ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಇಲ್ಲಿ ಅನಿಸ್ತದೆ. ಇವರಿಬ್ಬರದೇ ಒಂದು ಜಗಳ ಯಾವ ತರ ಇತ್ತು, ಮತ್ತೆ ಇವರಿಬ್ರು ಯಾವ ತರ ಒಂದಾದ್ರು ಅಂತ ತೋರಿಸ್ತಾರಲ್ಲ, ಒಂದು 25 ನಿಮಿಷ ಟೈಮ್ ವೇಸ್ಟ್ ಆಯ್ತು ಅಂತಾನೆ ಇಲ್ಲಿ ಅನಿಸ್ತು. ಇನ್ನು ಕಿಚ್ಚ ಸುದೀಪ್ ಸರ್ ಇಲ್ಲಿ ರಾಶಿಕಾ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಯಾರಿಗೆ ಎಷ್ಟು ಖುಷಿ ಇದೆ ಏನು ಅಂತ ಕೇಳಿದಾಗ ಈ ಒಂದು ಮ್ಯಾಟ್ರ್ ಕೇಳಿದ್ರೆ ಈ ಮ್ಯಾಟ್ರ್ ಎಲ್ಲೆಲ್ಲೋ ಹೋಗುತ್ತೆ. ರಜತ್ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು ಮತ್ತೆ ಅಶ್ವಿನಿ ಅವರು 3 ಜನದಲ್ಲೂ ಕೂಡ ಇಲ್ಲಿ ಜಗಳ ನಡೆಯುತ್ತೆ. ಅಶ್ವಿನಿ ಅವರಂತೂ ಇಲ್ಲಿ ಕಣ್ಣಲ್ಲಿ ನೀರೇ ಹಾಕ್ಬಿಡ್ತಾರೆ. ಅಂದ್ರೆ ರಜತ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಈ ರೀತಿಯಾಗಿ ಸ್ಟುಪಿಡ್ ಆಗೆಲ್ಲ ಯಾಕೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ, ಅಶ್ವಿನಿ ಅವರು ಈ ತರ ಮಾತಾಡಿದ ತಕ್ಷಣ ಕಿಚ್ಚ ಸುದೀಪ್ ಸರ್ ಇಮ್ಮಿಡಿಯೇಟ್ ಆಗಿ ಹೇಳ್ತಾರೆ, ಅಂದ್ರೆ ಅವ್ರು ಹೌದು ರೇಸ್ ಆಗಿ ಮಾತಾಡ್ತಾ ಇದ್ರು, ತುಂಬಾ ಕೋಪ ಕೂಡ ಇಲ್ಲಿ ಬಂದಿತ್ತು, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಕೆಲವೊಬ್ರಿಗೆ ಏನಪ್ಪಾ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಅಶ್ವಿನಿ ಅವ್ರು ಮಾಡ್ತಾ ಇರೋದು ಡ್ರಾಮಾ. ಫಸ್ಟಿಗೆ ಕೋಪದಿಂದ ಸ್ಟಾರ್ಟ್ ಮಾಡ್ತಾರೆ, ಆ ನಂತರ ಇಲ್ಲಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾರೆ, ಅಂದ್ರೆ ಎಮೋಷನ್ ಕಾರ್ಡ್ ನ ಪ್ಲೇ ಮಾಡಿದ್ರು ಅಂತ ಇಲ್ಲಿ ಅನ್ನಿಸ್ತು. ಯಾಕಂದ್ರೆ ಕಿಚ್ಚ ಸುದೀಪ್ ಸರ್ ಇಮಿಡಿಯೇಟ್ ಆಗಿ ಬೈದ್ರಲ್ವಾ, ನನ್ನ ಎದುರುಗಡೆ ಹೌದು ನೀವು ರಜತ್ ಅವ್ರಿಗೆ ಅಂತಲ್ಲ ಯಾವುದೇ ಒಬ್ಬ ಕಂಟೆಸ್ಟೆಂಟ್ಗೂ ಕೂಡ ಸ್ಟುಪಿಡ್ ಅನ್ನೋ ಪದನ ಯೂಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಇಮಿಡಿಯೇಟ್ ಆಗಿ ಅವರು ಹತ್ರು. ಅಂದ್ರೆ ಕೆಲವೊಬ್ಬರು ಒಂದೊಂದ್ ತರ ಇಲ್ಲಿ ಅನ್ಸುತ್ತೆ, ನಾವ್ ಯಾವ ರೀತಿ ತಗೊಂತೀವಿ ಆ ರೀತಿ ಆಗುತ್ತೆ. ವೀಕ್ಷಕರೇ, ನಿಮಗೇನು ಅನ್ನಿಸ್ತು? ಇಲ್ಲಿ ಅಶ್ವಿನಿ ಅವ್ರು ಮಾತಾಡಿದ್ ಕರೆಕ್ಟ್ ಆಗಿತ್ತಾ, ಇಲ್ಲ ಅಂತಂದ್ರೆ ರಜತ್ ಅವ್ರು ಹೇಳಿದ್ ಕರೆಕ್ಟ್ ಆಗಿತ್ತಾ, ಇಲ್ಲ ಅಂತಂದ್ರೆ ಚೈತ್ರ ಕುಂದಾಪುರ ಅವ್ರು ಮಾಡಿದ್ದು ಉಸ್ತುವಾರಿ ಕರೆಕ್ಟ್ ಆಗಿತ್ತಾ? ಯಾರೂ ಕೂಡ ಒಪ್ಪಲ್ಲ ಇಲ್ಲಿ ಚೈತ್ರ ಅವ್ರದ್ದು ಉಸ್ತುವಾರಿ ಕರೆಕ್ಟ್ ಆಗಿತ್ತು ಅಂತ ಅಂದ್ಬಿಟ್ಟು. ಮತ್ತೆ ಇದೆಲ್ಲ ಆಗಿದ್ದ ತಕ್ಷಣ ನಾಮಿನೇಷನ್ ವಿಚಾರದಲ್ಲಿ ಇಲ್ಲಿ ಚೈತ್ರ ಅವರು ಯಾವ ರೀತಿ ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಅವರು ಕೂಡ ಇದೇ ಮಾತನ್ನ ಇಲ್ಲಿ ಹೇಳಿದ್ರು, ನಾವು ಅವ್ರ ಹತ್ರ ಹೇಳ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇಲ್ಲಿ ಏನು ಹೇಳಿಲ್ಲ ಅಂತ ಅಂದ್ಬಿಟ್ಟು ಅದೇ ವಿಚಾರನ ಇಲ್ಲಿ ಕೇಳ್ತಾರೆ. ಅಂದು ಉಸ್ತುವಾರಿನೂ ಕೂಡ ಇವ್ರದ್ದು ಮೈನಸ್ ಇತ್ತು, ನಾಮಿನೇಷನ್ ವಿಚಾರ ಅಂತ ಬಂದಾಗ ಕೂಡ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ರು ಸ್ಪರ್ಧಿಗಳಿಗೆ. ಆದ್ರೆ ಚೈತ್ರ ಅವ್ರ ಹತ್ರ ಬಂದು ಹೇಳ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಏನು ಹೇಳಿರ್ಲಿಲ್ಲ. ಅಲ್ಲಿ ಚೈತ್ರ ಅವ್ರು ಏನೊಂದು ಮಿಸ್ಟೇಕ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇಲ್ಲಿ ತೋರಿಸಿದ್ರು. ಅಂದ್ರೆ ಚೈತ್ರವ್ರಿಗೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಚೈತ್ರ ಅವ್ರ ಬಾಯಲ್ಲೇ ಬಂತು ಇಮಿಡಿಯೇಟ್ ಆಗಿ, ಕಳೆದ ವಾರ ನಾನೇ ಉತ್ತಮ ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ಇಬ್ರು ಕೂಡ ಯಾವ ರೀತಿ ಕಿತ್ತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾರ ಬಗ್ಗೆನೂ ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಇವ್ರು ನನ್ ಗೆಳತಿ, ಇವ್ರು ನನ್ ಗೆಳೆಯ ಅಂತ ಅಂದ್ಬಿಟ್ಟು ಕೊನೆಗೆ ಅವ್ರವ್ರಿಗೆ ಇಲ್ಲಿ ಚೆನ್ನಾಗಿ ಜಗಳ ಆಗೇ ಆಗುತ್ತೆ. ಒಬ್ಬೊಬ್ರು ಮಾತಾಡ್ತಾರೆ, ಒಬ್ಬೊಬ್ರು ಮಾತಾಡಲ್ಲ, ಒಬ್ರು ಬೇಕು ಅಂತಾನೆ ಜಗಳ ಆಡ್ತಾರೆ. ಅದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತಿತ್ತು. ಇದ್ರಲ್ಲಿ ಚೈತ್ರ ಕುಂದಾಪುರ ಅವರು ಒಂದು ಚಾಲೆಂಜ್ ಕೂಡ ಹಾಕ್ತಾರೆ. ಅಂದ್ರೆ ಇವೆಲ್ಲ ವಿಚಾರಗಳು ಇಲ್ಲಿ ನಡೆದ ಮೇಲೆ 20% ಜನ ಬಿಗ್ ಬಾಸ್ ಮನೇಲಿ ಯಾರ್ಯಾರು ಕಂಟೆಸ್ಟೆಂಟ್ ಇದ್ದಾರೆ, ಕೇವಲ 20% ಮಾತ್ರನೇ ಇಲ್ಲಿ ಅಶ್ವಿನಿ ಅವ್ರನ್ನ ನಂಬ್ತೀನಿ ಅನ್ನೋರು ಕೈ ಎತ್ತಲಿ ನೋಡೋಣ ಅಂತ ಹೇಳಿದ್ರು. ಅವರು ಕೂಡ ಕರೆಕ್ಟ್ ಆಗಿ ಹೇಳಿದ್ರು, ಯಾರು ಯಾರ ಮೇಲೂ ಕೂಡ ಇಲ್ಲಿ ನಂಬಿಕೆ ಇಟ್ಕೊಳ್ಳಲ್ಲ. ಇಲ್ಲಿ ಅಶ್ವಿನಿ ಅವ್ರು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಲಿ, ಎಷ್ಟೇ ಚೆನ್ನಾಗಿ ಎಲ್ಲರತ್ರನೂ ಮಾತಾಡ್ಕೊಂಡು ಕೂತಿರ್ಲಿ, ಆದ್ರೆ ನಂಬಿಕೆ ಅಂತ ಇರುತ್ತಲ್ಲ, ಬಟ್ ಆ ಒಂದು ನಂಬಿಕೆ
ಯಾರು ಕೂಡ ಇಲ್ಲಿ ಗಳಿಸ್ಕೊಂಡಿರಲ್ಲ ಅಷ್ಟೊಂದು. ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕೈ ಎತ್ಬಿಟ್ಟು ಹೌದು ನಾನು ಇಲ್ಲಿ ಅವ್ರನ್ನ ನಂಬ್ತೀನಿ ಅಂತ ಯಾರು ಕೂಡ ಕೈ ಎತ್ತಲಿಲ್ಲ, ಮಾತಾಡ್ಲಿಲ್ಲ. ಬಟ್ ಇಲ್ಲಿ ಧ್ರುವಂತವ್ರು ಮಾತಾಡ್ತಾರೆ, ಸ್ವಲ್ಪ ಬಕೆಟ್ ಹಿಡಿಯೋ ಕೆಲಸ ಜಾಸ್ತಿ ಮಾಡ್ತಾ ಇದಾರೆ ಧ್ರುವಂತವ್ರು. ಯಾಕಂತಂದ್ರೆ ಬೇಡದೇ ಇರೋ ಮಾತೆಲ್ಲ ಇಲ್ಲಿ ಆಡಿದ್ರು. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ತಲಬೇಕಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇವರೇ ಫಸ್ಟ್ ಆಫ್ ಆಲ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ಕೆ ಹೋಗಿದ್ರು. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ಹೇಳಿದ್ರು, ಒಬ್ಬರನ್ನ ಒಬ್ರು ಹೊಡೆದಾಡ್ಕೊಂಡು ಈಚೆ ಬರೋ ಸ್ಥಿತಿಗೆ ಬಂದಿತ್ತು ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಇವರೇ ತಪ್ಪು ಮಾಡ್ತಾ ಇದಾರೆ. ಮಾಡೋದು ನೋಡಿದ್ರೆ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ ಆ ರೀತಿ ಅವರೇ ತಪ್ಪು ಮಾಡ್ತಾ ಇದಾರೆ. ಬೇರೆಯವ್ರಿಗೆ ಇಲ್ಲಿ ಹಿತವಚನ ಕೊಡಕ್ ಹೋಗ್ತಿದ್ದಾರೆ. ಅಂದ್ರೆ ಅವ್ರು ಮಾಡಿದ ತಪ್ಪು ಇವ್ರು ಮಾಡಿದ ತಪ್ಪು ಅಂತ ಅಂದ್ಬಿಟ್ಟು. ರಜತ್ ಅವ್ರು ಏನಿಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಏನ್ ಮಾಡಕ್ ಹೋಗಿರ್ಲಿಲ್ಲ. ಅಂದ್ರೆ ನಾಮಿನೇಷನ್ ವಿಚಾರ ಏನಿತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕು ಅಂತ ಇತ್ತು, ಸ್ವಲ್ಪ ಜೋರಾಗಿ ತಳ್ಳಬೇಕು ಅಂತ ಇತ್ತು, ಸ್ವಲ್ಪ ಜೋರಾಗಿ ತಳ್ಳಿದ್ರು ಅಷ್ಟೇ. ಮತ್ತೆ ಇಲ್ಲಿ ರಜತ್ ಅವರು ನೀಚ ಪದನ ಇಲ್ಲಿ ಪದ ಬಳಕೆ ಮಾಡಿದ್ರು ಅಂತ ಇಲ್ಲಿ ಹೇಳಿದ್ರು. ಇವರು ನೀಚ ಪದನ ಏನು ಕೂಡ ಪದ ಬಳಕೆ ಮಾಡ್ಲಿಲ್ವಾ, ಅಂದ್ರೆ ಟೀ ಕೊಬ್ಬು ಅಂತ ಅವ್ರು ಏನೋ ಹೇಳಿದ್ರಲ್ಲ ಆ ತರ ಅವರು ಇಲ್ಲಿ ಮಾತಾಡಿದ್ದಾರೆ. ಇಲ್ಲಿ ರಜತ್ ಅವರು ಮಾತಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಮಾತಾಡಿದರೆ ಇವರು ಮಾತಾಡಿದ್ದಾರೆ. ಇವರೇನು ಒಳ್ಳೆ ಸಾಚ ಅನ್ನೋ ರೀತಿ ಇಲ್ಲಿ ಮಾತಾಡ್ತಾರೆ. ಒಟ್ಟಿನಲ್ಲಿ ಬಕೆಟ್ ಹಿಡಿಯೋ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತವ್ರೆ. ಆದಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಅದರಲ್ಲೂ ಕೂಡ ನೀಚ ಪದ ಬಳಕೆ ಮಾಡಿದ್ರು ರಜತ್ ಅವರು ಅಂತ ಇಲ್ಲಿ ಹೇಳಿದ್ರು. ಅವರು ಮಾಡಿದ್ರು ಇವರು ಮಾಡಿದ್ರು. ರಜತ್ ಅವರು ಕೂಡ ಸೆಡೆನ ಪದ ಯೂಸ್ ಮಾಡಿದ್ರು, ಇವರು ಇಲ್ಲಿ ಟೀ ಗಂಚಲಿ ಅಂತ ಅಂದ್ಬಿಟ್ಟು ಪದನ ಯೂಸ್ ಮಾಡಿದ್ರು. ಇಬ್ರು ಕೂಡ ಪದ ಬಳಕೆ ಯೂಸ್ ಮಾಡಿದಾರಲ್ವಾ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏಕವಚನ ಅಂತ ಇರ್ಬೋದು, ಮತ್ತೆ ಇಲ್ಲಿ ಅಸಭ್ಯ ಪದ ಇರ್ಬೋದು, ಎಲ್ಲಾನು ಕೂಡ ಈ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಅನಿಸ್ತದೆ. ಅಂದ್ರೆ ಕಳೆದ ಸೀಸನ್ಗಳೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಆಗಿದೆ, ಬಟ್ ಈ ಸೀಸನ್ ಅಲ್ಲಿ ಇನ್ನೂ ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಲ್ಲ. ರಿಷಾ ಅವರು ಗಿಲ್ಲಿ ಅವ್ರ ಮೇಲೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಅದೊಂದು ಬಿಟ್ಟು ತುಂಬಾ ದೊಡ್ಡದಾಗಿ ಓವರ್ ಆಗಿ ಹುಡುಗರು ಯಾರು ಕೂಡ ಕಿತ್ತಾಡ್ಕೊಂಡಿಲ್ಲ. ಪುಣ್ಯ ಅಂತಾನೆ ಹೇಳ್ಬೋದು. ಸದ್ಯ ಇದೇ ರೀತಿ ಆಡ್ತಾ ಇದ್ರೆ ರಜತ್ ಅವರು ಧ್ರುವಂತ್ ಅವರು ಇಬ್ರು ಕೂಡ ಹೊಡೆದಾಡ್ಕೊಳ್ಳೋ ಸೀನ್ ಬರುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಯಾಕಂದ್ರೆ ಇಬ್ರು ಕೂಡ ಪದ ಬಳಕೆ ಅದೇ ರೀತಿ ಇದೆ. ಕೋಪ ಅಂತೂ ಸಿಕ್ಕಾಪಟ್ಟೆ ಬಂದೇ ಬರುತ್ತೆ ರಜತ್ ಅವ್ರಿಗೆ. ಹೌದು ಮಾತಾಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ, ಬಟ್ ಏನಾದ್ರೂ ಮ್ಯಾನ್ ಹ್ಯಾಂಡ್ಲಿಂಗ್ ಏನ ಮಾಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಮುಂದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ತುಂಬಾನೇ ಚೆನ್ನಾಗಿದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಹೇಳಿರ್ತಾರೆ, ಅಂದ್ರೆ ಈ ತರ ಎಲ್ಲ ನಂಗೆ ವಿಲ್ಲನ್ ಹೇಳಿದ್ರು, ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅಂತ ಹೇಳಿದ್ ಕರೆಕ್ಟ್ ಆಗೇ ಇತ್ತು. ಬಟ್ ಏನೆಲ್ಲ ಇಲ್ಲಿ ಹೇಳಿದ್ರು ಅಂತ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಿದಾಗ, ಯಾಕಂದ್ರೆ ಕಾವ್ಯ ಅವ್ರ ಕೂತ್ಕೊಂಡು ಸ್ವಲ್ಪ ಇಲ್ಲಿ ಬುರುಡೆ ಬಿಡ್ತಿದ್ರು, ಅಂದ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಕೆಲವೊಂದು ಸತ್ಯ ಇತ್ತು, ಅದಕ್ಕೆ ಇಲ್ಲಿ ಕೇಳ್ತಾರೆ ಎಷ್ಟು ಪರ್ಸೆಂಟ್ ಸತ್ಯ ಇತ್ತು, ಎಷ್ಟು ಪರ್ಸೆಂಟ್ ಸುಳ್ಳಿತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳ್ತಾರೆ ಗಿಲ್ಲಿ ಅವರು 90% ಸುಳ್ಳಿತ್ತು, ಕೇವಲ 10% ಮಾತ್ರನೇ ಇಲ್ಲಿ ನಿಜ ಇತ್ತು ಅಂತ ಅಂದ್ಬಿಟ್ಟು. ಅದಕ್ಕೆ ವಿಟಿ ಪ್ಲೇ ಮಾಡ್ಲಾ ಅಂತಂದ್ರೆ ಬೇಡ ಅಂತ ಇಲ್ಲಿ ಹೇಳ್ತಾರೆ. ಸ್ವಲ್ಪ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಯಾವ ತರ ಸ್ವಲ್ಪ ಫನ್ ಇರುತ್ತೆ, ಇವತ್ತು ಕೂಡ ಸ್ವಲ್ಪ ಫನ್ ಇತ್ತು. ವಿಟಿ ಪ್ಲೇ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಒಟ್ನಲ್ಲಿ ಇಲ್ಲಿ ಸೀಕ್ರೆಟ್ ಕಾನ್ಸೆಪ್ಟ್ ಏನಂತ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಇಲ್ಲಿ ಗೊತ್ತಾಯ್ತು. ಆದ್ರೆ ಅಶ್ವಿನಿ ಅವರು ಕೂಡ ಅದ್ರಲ್ಲಿ ಸೇರ್ಕೊಂಡು ಮಾಡಬೇಕಿತ್ತು, ಬರೀ ಗಿಲ್ಲಿ ಅವರು ಒಬ್ಬರೇ ನಿನ್ನ ಅಳಿಸಿದ್ರು ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರೇ, ಒಟ್ನಲ್ಲಿ ಇವತ್ತಿನ ಕಿಚ್ಚನ ಪಂಚಾಯಿತಿ ಹೇಗಿತ್ತು, ಮತ್ತೆ ಯಾವ ವಿಚಾರನ ಇಲ್ಲಿ ಚರ್ಚೆ ಮಾಡಬೇಕಿತ್ತು, ಯಾವ ವಿಚಾರನ ಇಲ್ಲಿ ಮಿಸ್ ಮಾಡಿದ್ರು ಅಂತ ನಿಮಗನಿಸ್ತು? ಮೇನ್ ಆಗಿ ಎಲ್ರಿಗೂ ಕೂಡ ಒಂದು ಆಸೆ ಇತ್ತು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ಗಿಲ್ಲಿಯವರಿಗೆ ಸಿಗ್ಬೇಕು ಅಂತ ಇತ್ತು. ಆದರೆ ಯಾರಿಗೂ ಕೂಡ ಇವರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಇವಾಗ ಉತ್ತಮನೂ ಸಿಕ್ಕಿಲ್ಲ, ಕಳಪೆನೂ ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ಕಿಲ್ಲ. ಕಳೆದ ವಾರನೂ ಕೂಡ ಸೇಮ್ ಅದೇ ರೀತಿ ಆಯ್ತು, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಲಿಲ್ಲ. ಈ ವಾರನೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೂ ಕೂಡ ಇಲ್ಲಿ ಕೊಟ್ಟಿಲ್ಲ. ವೀಕ್ಷಕರೇ, ಸದ್ಯ ಇವತ್ತಿನ ಕಿಚ್ಚನ ಪಂಚಾಯಿತಿ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.